ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಪ್ರಪಂಚದಲ್ಲಿ ಮುಸಲ್ಮಾನರು ಅಲ್ಲಾಹನನ್ನು ಹೊರತು ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಕೂಡ ಭಯಪಡುವುದಿಲ್ಲ ಅಂತ ಹೇಳುವಂತಹ ಸ್ಪಷ್ಟ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ನಮ್ಮನ್ನು ಪೌರತ್ವದ ಹೆಸರನ್ನು ಹೇಳಿ ಭಯಪಡಿಸುವುದು ಬೇಡ. ಯಾಕಂತ ಹೇಳಿದ್ರೆ ನಾವು ಕಟ್ಟಿ ಬೆಳೆಸಿದಂತ ಭಾರತ, ಈ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಭಾರತ, ಈ ಭಾರತ ಬಹುಸಂಸ್ಕೃತಿಯ ಭಾರತ, ಈ ಭಾರತ ಎಲ್ಲ ಜಾತಿ ಧರ್ಮ ಪಂಗಡದವರು ಅವರ ಆಚಾರಗಳನ್ನು ಅನುಷ್ಠಾನ ಮಾಡಿಕೊಂಡು ಜೀವನ ಮಾಡುವಂತ ಉದಾತ್ತ ಮೌಲ್ಯ ಇರುವಂತ ಭಾರತ. ಈ ಭಾರತವನ್ನು ಧರ್ಮಾಧಾರಿತವಾಗಿ ವಿಭಜನೆಗೊಳಿಸಬಹುದು ಅಂತ ಹೇಳುವಂತಹ ಎಲ್ಲಿಯಾದ್ರೂ ನಿಮ್ಮ ಷಡ್ಯಂತ್ರ ಇದ್ರೆ ಆ ಷಡ್ಯಂತ್ರವನ್ನು ಜಾರಿಗೊಳಿಸಲಿಕ್ಕೆ ಭಾರತೀಯ ಪ್ರಜೆಗಳು ಬಿಡುವುದಿಲ್ಲ ಅಂತ ಹೇಳುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾವು ಹೋರಾಟ ಪರಂಪರೆ ಮೂಲಕ ಈ ದೇಶವನ್ನು ಕಟ್ಟಿ ಬೆಳೆಸಿದವರು, ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ಮಾಡಿದವರು. 1498ರಲ್ಲಿ ಪೋರ್ಚುಗೀಸರು ಈ ದೇಶದಲ್ಲಿ ವಸಾಹತು ಸ್ಥಾಪನೆ ಮಾಡಲಿಕ್ಕೆ ಬರುವಂತ ಸಂದರ್ಭದಲ್ಲಿ ಪೋರ್ಚುಗೀಸರ ವಿರುದ್ಧವಾಗಿ ಎದೆಯನ್ನೊಡ್ಡಿ ಹೋರಾಟ ಮಾಡಿದಂತಹ ಕುഞ്ഞാಲಿ ಮಲಕ್ಕಾರ್ನ ಅನುಯಾಯಿಗಳಾಗಿದ್ದೇವೆ ನಾವು. ಆದ್ದರಿಂದ ಈ RSS ನವರನ್ನು ಬಿಜೆಪಿಯವರನ್ನು ಭಯಪಡಿಸುವುದು, ಭಯಪಡಿಸಿಕೊಂಡು ನಮ್ಮನ್ನು ಸುಮ್ಮನಿರಿಸಬಹುದು ಅಂತ ಹೇಳಿದ್ರೆ ಅದು ನಡೀಲಿಕ್ಕಿಲ್ಲ ಅಂತ ಹೇಳುವುದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿ 1700 ದಶಕದಲ್ಲಿ ಈ ದೇಶದಲ್ಲಿ ಬ್ರಿಟಿಷರು ವಸಾಹತು ಸ್ಥಾಪನೆ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ತನ್ನ 2 ಮಕ್ಕಳನ್ನು ಒತ್ತ ಇಟ್ಟುಕೊಂಡು ರಣರಂಗದಲ್ಲಿ ಶಹೀದಾದಂತಹ ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ನ ಅನುಯಾಯಿಗಳಾಗಿದ್ದೇವೆ ನಾವು. ಆದ್ದರಿಂದ ನಮ್ಮ ಪೌರತ್ವವನ್ನು ಕೇಳುವಂತಹ, ನಮ್ಮ ಪೌರತ್ವವನ್ನು ಸಾಬೀತುಪಡಿಸಲಿಕ್ಕೆ ಯಾವುದೇ ರೀತಿಯ ನೈತಿಕತೆ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತ ಹೇಳುವುದನ್ನು ತಾವುಗಳು ಅರ್ಥ ಮಾಡಿಕೊಳ್ಬೇಕು ಬಂಧುಗಳೇ. ಇವತ್ತು